ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಕಡಲೆಬೇಳೆ ವಡೆನ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ಒಂದು ತಲುಪುತ್ತೆ, ನೀವೇ ನೋಡ್ಬೋದು. ಇಲ್ಲಿ ನಾನು 1 ಬೌಲ್ ಆಗುವಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ. 3-4 ಟೈಮ್ಸು ವಾಶ್ ಮಾಡಿ ನೆನೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 4 ಟೈಮ್ಸ್ ವಾಶ್ ಮಾಡಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕಿ ನೆನೆ ಹಾಕ್ತಾ ಇದ್ದೀನಿ ಕಡಲೆಬೇಳೆನ. ನಾನಿಲ್ಲಿ ಈವ್ನಿಂಗ್ ಮಾಡ್ತಾ ಇರೋದು, ಹಾಗಾಗಿ ಮಾರ್ನಿಂಗ್ ನೆನೆ ಹಾಕಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೆ ತರಿಯಾಗಿ. ಇವಾಗ ಕಡಲೆಬೇಳೆ ಕೂಡ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀರೇನು ಹಾಕ್ಕೊಳ್ಬಾರ್ದು. ನೋಡ್ತಾ ಇರ್ಬೋದು, ಈ ಥರ ಬೇಳೆ ಥರ ಇರಬೇಕು ಅಲ್ಲಲ್ಲಿ, ಹಾಗಾದರೆ ಚೆನ್ನಾಗಿ ಬರ್ತವೆ ವಡೆ, ಕ್ರಿಸ್ಪಿಯಾಗಿ ಇರ್ತವೆ. ನೋಡ್ತಾ ಇರ್ಬೋದು, ಇವಾಗ ಒಂದು ಬೌಲಿಗೆ ಕಡಲೆಬೇಳೆ ಹಿಟ್ಟನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಆಮೇಲೆ ಖಾರದ ಪುಡಿ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸೋಡಾ ಯೂಸ್ ಮಾಡಿಲ್ಲ, ನೀವು ಕೂಡ ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೋಡಾ ಪುಡಿನ ಹಾಕಬೇಡಿ ಯಾರು. ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಕಡಾಯಿನೂ ಕೂಡ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿ. ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಬಿಸಿ ಆಗಲಿ ಅಂಥೇಳಿ ಫ್ರೈ ಮಾಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಉಂಡೆ ಕಟ್ಟಿ ಈ ಥರ ಕೈಯಲ್ಲೇ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎಣ್ಣೆ ಒಳಗಡೆ ಬಿಟ್ಕೊಂಡ್ರೆ ಆಯಿತು. ಅದೇ ಥರ ಇನ್ನೊಂದು ಕೂಡ ಉಂಡೆ ಥರ ಮಾಡಿ ರೌಂಡ್ ಶೇಪಲ್ಲಿ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದು, ಹಾಕ್ಕೊಳೋದು ಅಷ್ಟೇ ನೋಡಿ. ಒಂದು ಉಂಡೆ ಥರ ಮಾಡಿಕೊಂಡು ಕೈಯಲ್ಲೇ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದು, ಹಾಕ್ಕೊಳ್ಳೋದು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ನಾನು ಇನ್ನೊಂದು ಕಡೆ ಫ್ರೈ ಮಾಡೋಕ್ಕೆ ಅಂತ ಹೇಳಿ ಇನ್ನೊಂದು ಬದಿಗೆ ಹಾಕ್ಕೊಳ್ತಾ ಇದ್ದೀನಿ ವಡೆನ. ನಮ್ಮ ಮನೆಯಲ್ಲಿ ಜಾಸ್ತಿ ಟೈಮ್ ಮಾಡ್ತಾನೆ ಇರ್ತೀನಿ ನಾನು ಕಡಲೆಬೇಳೆ ವಡೆ. ಯಾರಿಗಿಷ್ಟ ಆಗಲ್ಲ ಅಲ್ವಾ, ತುಂಬ ಇಷ್ಟಪಟ್ಟು ತಿಂತಾರೆ. ಪಾಲಕ್ ಸೊಪ್ಪು ಹಾಕಿನೇ ನಾನು ಜಾಸ್ತಿ ಮಾಡೋದು, ಬಟ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಒಬ್ಬರು ಮಾಡಿದರು, ನನಗೆ ಇಷ್ಟ ಆಯಿತು ಆ ಮೆಥಡ್, ನೋಡೋಣ ಅಂತ ನಾನು ಕೂಡ ಮಾಡಿದ್ದು. ನಾನು ಜಾಸ್ತಿ ಪಾಲಕ್ ಸೊಪ್ಪು ಹಾಕಿನೇ ಮಾಡೋದು ಕಡಲೆಬೇಳೆ ವಡೆನ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಅದು ಕೂಡ. ಇವಾಗ ಫ್ರೈ ಆಗಿದೆ, ಇದು ತಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ಈ ಥರ ಆಗಿತ್ತು ವಡೆ. ತುಂಬ ಚೆನ್ನಾಗಿ ಬಂದಿತ್ತು, ಮೇಲೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ವಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಫುಲ್ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್.